ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾವು ಕನಬರ್ಗಿ, ಬೆಳಗಾವಿ ಹತ್ರ ಇರೋ ಕನಬರ್ಗಿಯಲ್ಲಿರುವಂಥ ಕನಬರ್ಗಿ ಸಿದ್ದೇಶ್ವರ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಇದು ನೋಡಿ, ಮಳೆಯಾಗಿ ಹೇಗಿದೆ ಎಲ್ಲ ಗ್ರೀನ್ ಗ್ರೀನ್ ವ್ಯೂ ಅಂತ. ಮಳೆ ಸ್ವಲ್ಪ ಕಡಿಮೆ ಇದೆ ಇವತ್ತು. ಆಮೇಲೆ ಬನ್ನಿ ಹೊರಡೋಣ, ಕರ್ಕೊಂಡು ಹೋಗ್ತೀನಿ ನಿಮಗೂ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸಿದ್ದೇಶ್ವರ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ನನ್ನ ಮಗ ನಿಂತಿದ್ದಾನಲ್ಲ, ಅಲ್ಲಿ ಮುಂದೆ ನಂದಿ ಇದೆ. ಸೊ ಈ ಕಡೆಯಿಂದನೇ ಹೋಗಬೇಕು, ಇದೇ ಮೇನ್ ಎಂಟ್ರೆನ್ಸು. ಬನ್ನಿ ಹೋಗೋಣ. ಇವಾಗ ಇಲ್ಲಿಂದ ಹೋದ್ಮೇಲೆ ಈಗ ನೋಡಿ, ಅಲ್ಲಿ ಮೇಲೆ ಗುಡ್ಡದಲ್ಲಿ ಕಾಣಿಸ್ತಿದೆಯಲ್ಲ, ಬೆಟ್ಟದಲ್ಲಿ, ಅದು ದೇವಸ್ಥಾನ. ಅದರ ನಂತರ ಇಲ್ಲಿ ಸ್ವಲ್ಪ ಸ್ಟೇರ್ಸ್ ಇದೆ, ಹತ್ಕೊಂಡು ಹೋಗಬೇಕು. ಬಂದ ತಕ್ಷಣ ಇಲ್ಲಿ ನಂದಿ ಮುಗಿದ ಮೇಲೆ ಒಳಗಡೆ ಬಂದರೆ ವಿಠ್ಠಲನ ದರ್ಶನ ಆಗುತ್ತೆ. ಪಂಡ್ರಾಪುರ ವಿಠೋಬಾ ನೋಡಿ, ತೋರಿಸ್ತೀನಿ ಇವಾಗ. ನೋಡಿ, ವಿಠ್ಠಲ, ಪಾಂಡುರಂಗ ವಿಠ್ಠಲ, ವಿಠ್ಠಲ ವಿಠ್ಠಲ, ಪಂಡರಿನಾಥ ವಿಠ್ಠಲ. ಆಮೇಲೆ ಇದು ತುಳಸಿ ಕಟ್ಟೆ. ಎಲ್ರಿಗೂ ದರ್ಶನ ಆಯಿತು ಅಂದ್ಕೊತೀನಿ. ಇಲ್ಲಿಂದ ಇವಾಗ ಮೇಲೆ ಹೋಗಬೇಕು ಹತ್ಕೊಂಡು. ಈ ರೀತಿ ಸ್ಟೇರ್ಸ್ ಇದೆ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಪೂರ ಬೆಟ್ಟದ ಮೇಲಿದ್ದಾನೆ ನಮ್ಮ ಸಿದ್ದೇಶ್ವರ ದೇವರು. ಈ ಕಡೆ ಸೈಡೆಲ್ಲ ಕಾಣಿಸ್ತಿದೆಯಲ್ಲ, ಅದು ಗಾರ್ಡನಿಂಗ್ ಏರಿಯಾ ಮಾಡಿದ್ದಾರೆ ಮಕ್ಕಳಿಗೆ, ಅಲ್ಲಿ ಆಟ ಆಡೋಕ್ಕೆ. ಇಲ್ಲಿ ನೋಡಿ ನನ್ನ ಮಗ ಮಕ್ಕಳಿಗೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ. ಯಾಕಂದರೆ ಇದು ಮೇಲ್ಗಡೆ ಹತ್ತಿ ಇಳಿದು ಬಂದಮೇಲೆ ನಾವಿಲ್ಲಿ ಗಾರ್ಡನ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದೇ ರೀತಿ ಬನ್ನಿ, ಇವಾಗ ಮೇಲೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಇನ್ನೊಂದು ಟೆಂಪಲ್ ಇದೆ, ಅದು ಗಣೇಶನ ಗುಡಿ. ಬನ್ನಿ, ಗಣೇಶನ ದರ್ಶನ ಮಾಡೋಣ. ನೋಡಿ, ಇಲ್ಲಿ ಬಾಗಿಲು ಓಪನ್ ಇಲ್ಲ, ಇಲ್ಲಿಂದನೇ ತೋರಿಸ್ತೀನಿ. ಎಲ್ಲರೂ ಗಣೇಶನ ದರ್ಶನ ಮಾಡ್ಕೊಳ್ಳಿ. ಇಲ್ಲಿಂದ ಬಂದರೆ ಈ ಕಡೆಯಿಂದ ಮತ್ತೆ ಈ ಕಡೆ ಹೋಗೋದು, ಈ ಕಡೆ ಬರೋದು, ಈ ಥರ ಎರಡಿದೆ. ಬನ್ನಿ ಮೇಲೆ ಹೋಗೋಣ. ತುಂಬ ಚೆನ್ನಾಗಿದೆ ಎಲ್ಲ ವ್ಯೂ ಇಲ್ಲಿಂದ. ಮಕ್ಕಳಿಗೆ ಇಲ್ಲಿ ಆಟಾಡೋ ಗಾರ್ಡನ್ಸ್ ಇದೆ. ಆಮೇಲೆ ಸಂಕ್ರಾಂತಿಗೆ ನಾವು ಇಲ್ಲಿ ಊಟ ಕಟ್ಕೊಂಡು ಬರ್ತೀವಿ, ಅದು ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಜನ ಇರ್ತಾರೆ. ಅದೇ ರೀತಿ ಈಗ ಮೆಟ್ಗಟ್ಟೆಯಿಂದ ಮೇಲ್ಗಡೆ ಹೋಗಬೇಕು. ಇಲ್ಲಿ ನೋಡಿ, ಎಲ್ಲ ತುಂಬ ಗಿಡಗಳಿದ್ದಾವೆ. ಎಸ್ಪೆಷಲಿ ನೀಲಗಿರಿ, ಬಾದಾಮಿ, ಅಂದರೆ ಬಾದಾಮಿ ಗಿಡಗಳು, ಮತ್ತು ಬೇರೆ ಥರ ಗಿಡಗಳು ಇದ್ದಾವೆ, ಪತ್ರೆ ಗಿಡ ಇದ್ದಾವೆ. ತುಂಬ ಚೆನ್ನಾಗಿದೆ. ಬಟ್ ಹತ್ಕೊಂಡು ಹೋಗ್ಬೇಕಾದ್ರೆ ಹುಷಾರು, ಜಾರುತ್ತೆ ಮಳೆಗಾಲದಲ್ಲಿ ಬರೋರಾದರೆ. ಇದು ಪ್ರಕೃತಿ ಅಂದರೆ ಹಚ್ಚು ಹಸಿರು, ತುಂಬ ಚೆನ್ನಾಗಿದೆ. ಬೆಳಗಾವ್ದವ್ರಾಗಿದ್ದರೆ ಗೊತ್ತಿರುತ್ತೆ. ಸೊ ಮತ್ತೆ ಯಾರಾದರೂ ವಿಸಿಟ್ ಮಾಡೋರಿದ್ರೆ ನೋಡಿ, ಇಲ್ಲಿ ಜೇನು ಕಟ್ಟಿದೆ, ಅದು ಮೇಲ್ಗುಡಿ ಇರೋದು ಅಲ್ಲಿ ಇದಕ್ಕೆ. ಅದು ಹೆಂಗೆ ಎಷ್ಟು ಜೇನು ಗುಡಿ ಕಟ್ಟಿದೆ. ಇಲ್ಲಿಂದ ನೋಡಿ ಒಂದು ವ್ಯೂ ತೋರಿಸ್ತೀನಿ, ಬೆಳಗಾವಿ ವ್ಯೂ ತುಂಬ ಚೆನ್ನಾಗಿದೆ. ಇದು ನನ್ನ ಮಗ ನೋಡಿ ವಿಡಿಯೋ ಮಾಡ್ತಿರೋದು. ಇಲ್ಲಿ ಹೋಗ್ಬೇಕು ಇವಾಗ, ಮತ್ತೆ ಅಲ್ಲಿ ಬಂದಮೇಲೆ ಮತ್ತೆ ಇಲ್ಲಿ ಮೇಲೆ ಹತ್ಕೊಂಡು ಹೋಗಬೇಕು. ಇವಾಗ ಮಳೆಗಾಲ ಆಗಿರೋದ್ರಿಂದ ನೋಡಿ, ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ, ಬೆಟ್ಟ ಗುಡ್ಡದಲ್ಲೇ ಆ ದೇವಸ್ಥಾನ ಇರೋದು. ಆದರೆ ಸಣ್ಣ ಸಣ್ಣ ನೀರು ಹರಿದು ಬರುತ್ತೆ ಬೆಟ್ಟದಿಂದ, ಎಲ್ಲ ಕಡೆ ನೀರು ಬೀಳ್ತಾ ಇರುತ್ತೆ. ಮಳೆಗಾಲ ಆಗಿರೋದ್ರಿಂದ ನೋಡಿ, ಈ ಥರ ಮಳೆ ಜೋರಿದ್ರೆ ಒಂದು ಝರಿ ಥರ ಬೀಳುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಎಲ್ಲ ಕಡೆ ನೀರೇ. ಇಲ್ಲಿಂದ ನೋಡಿ ಬೆಳಗಾವಿ ಹೇಗೆ ಕಾಣುತ್ತೆ ಅಂತ. ಅದು ನಾವು ಕೆಳಗಡೆ ಬಂದ್ವಲ್ಲ, ಹತ್ಕೊಂಡು ಬಂದ್ವಲ್ಲ, ಅದು ಇಲ್ಲಿಂದನೇ ಹೋಗಬೇಕು. ಇಲ್ಲಿ ಒಳಗಡೆ ಬಂದ್ವಿ ಇವಾಗ. ನೋಡಿ, ಎಲ್ಲ ಕಲ್ಲಲ್ಲೇ, ಅದು ಬೆಟ್ಟದಲ್ಲಿ ಕಲ್ಲಲ್ಲೇ ಈ ರೀತಿ ಮಾಡಿದ್ದಾರೆ. ಇದು ಫಸ್ಟ್ ಇಷ್ಟ ಇತ್ತಂತೆ, ಇವಾಗೆಲ್ಲ ಮತ್ತೆ ಇದು ಇಲ್ಲಿ ಬಗ್ಗೆ ಬರಬೇಕು. ಇಲ್ಲಿಂದ ಎಂಟ್ರೆನ್ಸು. ಇಲ್ಲಿ ನೋಡಿ, ಸಿದ್ದೇಶ್ವರ ದರ್ಶನ ಮಾಡ್ಕೊಳ್ಳಿ. ದರ್ಶನ ಆಯಿತು ಸ್ನೇಹಿತರೆ, ಇವಾಗ ಹೊರಟಿದ್ದೀವಿ. ಇಲ್ಲಿ ನೋಡಿ, ಈ ಕಡೆಯಿಂದ ಹೋಗ್ಬೇಕು ಇವಾಗ. ಇಲ್ಲಿಂದ ಹೊರಟ್ರೆ ಇವಾಗ ನೋಡಿ ಕೆಳಗಡೆ ಹೋಗಬೇಕಿದು. ಆಮೇಲೆ ಇಲ್ಲೂ ಕೂಡ ಎಲ್ಲ ಬೆಟ್ಟದಿಂದ ತುಂಬ ನೀರು ಬೀಳುತ್ತೆ. ಇವಾಗ ಮಳೆ ಸ್ವಲ್ಪ ಕಡಿಮೆ ಇದೆ, ನಾವು ಇನ್ನೊಂದು ಸ್ವಲ್ಪ ಇರೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಮಳೆ ಜಾಸ್ತಿ ಆದರೆ ಮತ್ತೆ ನಮಗೆ ಮನೆ ದೂರ ಹೋಗೋಕ್ಕೆ ಕಷ್ಟ ಆಗುತ್ತೆ. ನನ್ನ ಮಗ ಬೇರೆ ಇದ್ದಾನೆ, ಅದಕ್ಕೆ ಹೊರಟಿದ್ದೀವಿ. ಇಲ್ಲಿ ನೋಡಿ, ಎಲ್ಲ ನೀರು ಹೇಗೆ ಜರಿ ಥರ ಬೀಳ್ತಾ ಇದೆ ಅಂತ. ಮಳೆ ಜೋರಿದ್ದರೆ ಫಾಲ್ಸ್ ಥರ ಚೆನ್ನಾಗಿ ಅನಿಸುತ್ತೆ.
ತುಂಬ ಕಡೆ ಬೀಳುತ್ತೆ ಈ ಥರ. ಅಲ್ಲೆಲ್ಲ ನಿಂತ್ಕೊಳ್ಳೋಕೆ ಅಷ್ಟು ಜಾಗ ಇಲ್ಲ. ಈ ಕಡೆ ನಾವು ಬರಬೇಕಾದ್ರೆ ಇಲ್ಲೆಲ್ಲ ನೀರು ಬೀಳುತ್ತಲ್ಲ, ಇಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ಬೋದು. ಅಳಿಲ್ ನೋಡಿ. ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ನೀರು ಫಾಲ್ಸ್ ಥರ ಚೆನ್ನಾಗಿ ಬೀಳುತ್ತೆ ಜೋರು ಮಳೆ ಇದ್ದರೆ. ಇಲ್ಲಿ ಕೆಳಗಡೆ ಎಲ್ಲ ನಿಂತ್ಕೊಂಡು ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಎಲ್ಲ ಫುಲ್ ಬೆಟ್ಟದಲ್ಲಿ. ಸೊ ಸ್ನೇಹಿತರೆ, ಇಲ್ಲಿಗೆ ಮುಗೀತು ನಮ್ಮ ಜರ್ನಿ. ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲನೂ ಸಿಗುತ್ತೆ ನೋಡಿ. ಇಲ್ಲಿ ಕಾಲೇಜ್ ಹುಡುಗರು ಜಾಸ್ತಿ ಇರ್ತಾರೆ. ಯಾರಾದರೂ ಫೋಟೋಶೂಟು ಮಾಡೋರಿದ್ದರೆ ಮಾಡಿಸ್ಬೋದು. ಇಲ್ಲಿ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಳೆಸಿ. ಎಲ್ರಿಗೂ ಧನ್ಯವಾದ. ಸೊ ಸ್ನೇಹಿತರೆ, ಇಲ್ಲಿಗೆ ಮುಗೀತು ನಮ್ಮ ಜರ್ನಿ. ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲನೂ ಸಿಗುತ್ತೆ ನೋಡಿ. ಇಲ್ಲಿ ಕಾಲೇಜ್ ಹುಡುಗರು ಜಾಸ್ತಿ ಇರ್ತಾರೆ. ಯಾರಾದರೂ ಫೋಟೋಶೂಟು ಮಾಡೋರಿದ್ದರೆ ಮಾಡಿಸ್ಬೋದು. ಇಲ್ಲಿ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಳೆಸಿ. ಎಲ್ರಿಗೂ ಧನ್ಯವಾದ.